ಜೈ ಭಾರತ್ ವಂದೇ ಮಾತರಂ. ಪಾಕಿಸ್ತಾನ ಭಯೋತ್ಪಾದಕರ ಫ್ಯಾಕ್ಟರಿ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರನೆ. ಭಾರತದಲ್ಲಿ ಕೂಡ ಎಷ್ಟೋ ಭಯೋತ್ಪಾದಕ ದಾಳಿಯನ್ನು ಕೂಡ ನಡೆಸಿದೆ. ಈ ಎಲ್ಲ ದಾಳಿಯನ್ನು ಪಾಕಿಸ್ತಾನ ನಿರಾಕರಿಸುತ್ತಲೇ ಬಂದಿತ್ತು. ಉಗ್ರರಿಗೂ ಹಾಗೂ ನಮಗೂ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿತ್ತು. ಆದರೆ ಉಗ್ರನನ್ನು ಪಾಕಿಸ್ತಾನವೇ ಕಳಿಸುತ್ತಿತ್ತು. 2019 ಫೆಬ್ರವರಿ 14ರಂದು ನಡೆದ ಈ ಪುಲ್ವಾಮಾ ದಾಳಿಯನ್ನು ಮಾಡಿದ್ದು ನಾವೇ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದ್ದೆ. ಪಾಕಿಸ್ತಾನದಲ್ಲಿ ಈ ಸೇನಾ ಮುಖ್ಯಸ್ಥರು ಇದೊಂದು ಯುದ್ಧ ತಂತ್ರದ ಒಂದು ಭಾಗ ಅಂತ ಹೇಳಿಕೆ ನೀಡಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಸೇನೆ ಡೈರೆಕ್ಟ್ ಇನ್ವಾಲ್ವ್ ಆಗಿದೆ ಅಂತ. ಭಾರತಕ್ಕೂ ಇದಕ್ಕೂ ಮೊದಲೇ ಗೊತ್ತಿತ್ತು. ಭಯೋತ್ಪಾದಕ ದಾಳಿ ಆದರೂ ಕೂಡ ಅದರ ಹಿಂದೆ ಪಾಕಿಸ್ತಾನದ ಸೇನೆಯ ಕೈವಾಡ ಇದ್ದೇ ಇದೆ ಅಂತ. ಮೊನ್ನೆ ನಡೆದ ಈ ಪಹಲ್ಗಾಮ್ ದಾಳಿ ಹಿಂದೆ ಕೂಡ ಪಾಕಿಸ್ತಾನದ ISI ಪಾಕಿಸ್ತಾನದ ಸೇನೆಯ ಕೈವಾಡವಿದೆ. ಅವರ ಹೇಳಿಕೆಯಿಂದಾಗಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಇರುವುದು ಜಗಜ್ಜಾಹಿರವಾಗಿದೆ. ಸ್ವತಃ ಅಲ್ಲಿನ ಸೇನಾಧಿಕಾರಿ, ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಹೇಳಿದ್ರು, 30 ವರ್ಷಗಳಿಂದ ಇಂಥ ಕೊಲಾಪ್ ಕೆಲಸ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ನೇರವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲ ಅಂತ ಅನ್ಕೊಂಡಿರುವ ಈ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಲು ಪ್ರಯತ್ನ ಪಡುತ್ತಿದೆ. ಇದು ಯುದ್ಧ ತಂತ್ರದ ಒಂದು ಭಾಗವಲ್ಲ, ಬದಲಾಗಿ ರಣಹೇಡಿಗಳು ಮಾಡುವಂತಹ ಕೃತ್ಯ. ಏನೇ ಆದರೂ ನೇರ ಯುದ್ಧ ಮಾಡಬೇಕು. ಅದನ್ನು ಬಿಟ್ಟು ಹಿಂದೆ ಯುದ್ಧ ಮಾಡುವುದನ್ನು ನಾವು ಹೇಡಿಗಳು, ಅದಕ್ಕಿಂತ ಕಡೆಯಾಗಿ ಪಾಕಿಸ್ತಾನ ವರ್ತಿಸುತ್ತಿದೆ. ಭಾರತದ ಈ ಆಪರೇಷನ್ ಸಿಂಧೂರ್ ದಾಳಿಗೆ ಪಾಕಿಸ್ತಾನದ ಈ ಜೈಷ್ ಎ ಮೊಹಮ್ಮದ್ ಫ್ಯಾಕ್ಟರಿಯೇ ಉಡಿಸಾಗಿದೆ. ಅವರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ISI ಪಾಕಿಸ್ತಾನದ ಸೈನಿಕರು ಹಾಗೂ ಅಲ್ಲಿನ ಅಧಿಕಾರಿಗಳು ಕೂಡ ಭಾಗವಹಿಸಿದ್ರು. ಹೀಗಾಗಿ ಜಗತ್ತು ಅವರ ಮತ್ತೊಂದು ಕರಾಳ ಮುಖವನ್ನು ಕೂಡ ನೋಡಿದೆ. ಪಾಕಿಸ್ತಾನ ಈ ಭಯೋತ್ಪಾದಕವನ್ನು ನಿಲ್ಲಿಸುವ ಜಾಯಮಾನವಲ್ಲ. ಅದಕ್ಕೆ ಭಾರತವೇ ಉತ್ತರ ಕೊಡಬೇಕು. ಭಾರತದಲ್ಲಿ ಏನೇ ದಾಳಿಯಾದರೂ ಅದರ ಹಿಂದೆ ಪಾಕಿಸ್ತಾನದ ಕೈವಾಡವಿದೆ. ಅವರ ಎಲ್ಲ ದಾಳಿಗೂ ಭಾರತ ಉತ್ತರ ಕೊಟ್ಟಿದೆ. ಉರಿ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್, ಪುಲ್ವಾಮಾ ದಾಳಿಯಾದಾಗ ಏರ್ ಸ್ಟ್ರೈಕ್, ಈ ಪಹಲ್ಗಾಮ್ ದಾಳಿಯಲ್ಲೂ ಕೂಡ ಭಾರತ ಆಪರೇಷನ್ ಸಿಂಧೂರ ಮಾಡಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಯಾರು, ಸೈನಿಕರು ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಬ್ಬರೂ ಒಂದೇ ಜಾತಿ.